ಇವತ್ತು ಬೆಳಗ್ಗೆನೆ ದೇವ್ರ ಫೋಟೋಗೊಂದು ನಮಸ್ಕಾರ ಹಾಕ್ಬಿಟ್ಟು ಇವತ್ತು ಭಾನುವಾರ ಆಗಿರೋದ್ರಿಂದ ಇವತ್ತು ಆಫೀಸ್ಗೆ ಯಾರೂ ಬಂದಿದ್ದಿಲ್ಲ. ನಿನ್ನೆ ಸುರಿದ ಧಾರಾಕಾರ ಮಳೆಯಿಂದಾಗಿ ಸ್ವಲ್ಪ ನಮ್ಮ ವಿನಾಯಕ್ ನಗರದಲ್ಲಿ ಮತ್ತು ಪಾಪಣ್ಣ ಲೇಔಟಲ್ಲಿರೋ 2 ಸ್ಟ್ರೆಚ್ಚರು ಕೆಳಗೆ ಬಿದ್ದೋಗ್ಬಿಟ್ಟಿತ್ತು. ವಿನಾಯಕ್ ನಗರ ಮತ್ತು ಪಾಪಣ್ಣ ಲೇಔಟಲ್ಲಿ 2 ಕಂಬ ಬಿದ್ದೋಗಿದ್ದರಿಂದ ಸ್ವಲ್ಪ ಅವ್ರಿಗೆ ಕರೆಂಟ್ನ ಅಭಾವ ಆಯಿತು. ಮತ್ತು ನಾವು ಬೆಳಗ್ಗೆ ರೀಪ್ಲೇಸ್ಮೆಂಟ್ ಮಾಡೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡಿದ್ರಿ. ಮತ್ತು ಇವತ್ತು ಬೆಳಗ್ಗೆನೇ ಫಸ್ಟ್ ಕಂಪ್ಲೇಂಟ್ಗೆ ಬಂದು ಆ ಇಲಿಗಳು ಸ್ವಲ್ಪ ಎಲ್ಲ ಕಚ್ಚಿಬಿಟ್ಟಿತ್ತು. ಅದನ್ನೆಲ್ಲ ನೋಡಿಕೊಂಡು ನಾವು ಒಂದು RMU ಟ್ರಿಪ್ ಆಗಿಬಿಟ್ಟಿತ್ತು. RMUನ ಚಾರ್ಜ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಕಣ್ಣೂರಹಳ್ಳಿ ರೋಡಲ್ಲಿ ಕಾವೇರಿ ಬೇಕ್ರಿ ಹತ್ರ ಒಂದು ನಮ್ಮದು RMU ಇದೆ. ಆ RMUನ ಚಾರ್ಜ್ ಮಾಡೋಣ ಅಂತ ಹೇಳ್ಬಿಟ್ಟು ನಾವು ಹೋದ್ರಿ. ನೋಡಿದ್ರೆ RMU ಟ್ರಿಪ್ ಆಗಿತ್ತು. ಮತ್ತು ನಾನು ಯಾರಾದರೂ LC ಕೊಟ್ಟಿದ್ದಾರಾ ಅಂತೇಳ್ಬಿಟ್ಟು ಎಲ್ಲರಿಗೂ ಮಾತಾಡಿದೆ. ಯಾರೂ ಕೊಟ್ಟಿಲ್ಲ ಅಂತ ಗೊತ್ತಾಯಿತು. ಮತ್ತು ಸ್ಪ್ರಿಂಗ್ ಲೋಡ್ ಮಾಡಿ ಮತ್ತೆ ಚಾರ್ಜ್ ಮಾಡಿದೆ, ಚಾರ್ಜ್ ಆಯಿತು. ಆಮೇಲೆ ಅದನ್ನು ನಾನು ಮಾಮೂಲಿ ಕ್ಲೋಸ್ ಮಾಡಿಬಿಟ್ಟು LC ಅಂತಿತ್ತು, ಆ LC ಅನ್ನೋದನ್ನು ಉಲ್ಟಾ ಮಾಡಿ ಆ ಬಾಕ್ಸ್ನ ಕ್ಲೋಸ್ ಮಾಡಿ ಮತ್ತೆ ಬಂದ್ರಿ. ಅಲ್ಲಿಂದ ನಾವು ಡ್ರೀಮ್ ಮಾರ್ಟ್ ಹತ್ರ ಬಂದ್ರಿ. ಡ್ರೀಮ್ ಮಾರ್ಟ್ದು ಕೇಬಲ್ ಡ್ಯಾಮೇಜ್ ಆಗಿತ್ತು, ಅದು ಡಿವೋಲ್ ನಿಲ್ತಾ ಇದ್ದಿಲ್ಲ. ಅದನ್ನೆಲ್ಲ ನೋಡಿಕೊಂಡು ನಾವು TG ಎಕ್ಸ್ಟೆನ್ಷನ್ನಲ್ಲಿರೋ ಒಂದು ಪೈ ಲೇಔಟ್ ಮುಂದೆ ಇರೋ 250 kV ಹತ್ರ ಬಂದ್ರಿ. ಬಂದು ನೋಡಿದ್ರೆ MCB ಟ್ರಿಪ್ ಆಗಿತ್ತು. ಅದನ್ನು ನಮ್ಮ ಮೂರ್ತಣ್ಣ ಕೋಲ್ ತಗೊಂಡು ಎತ್ತಿದ್ರು. ಅದನ್ನು ಮುಗಿಸ್ಕೊಂಡು ಹೋಗಿದ್ದು ನಾವು TG ಎಕ್ಸ್ಟೆನ್ಷನ್ನಲ್ಲಿರೋ ಪಾರ್ಕಲ್ಲಿರೋ 63 kV TC ಹತ್ರ. ರಾತ್ರಿ ಬೆಂಕಿ ಬಂದು ಅದರಲ್ಲಿ ಒಂದು ಸೆಕೆಂಡ್ರಿ ಬುಷಿಂಗ್ ಕಟ್ಟಾಗಿತ್ತು. ನಮ್ಮ ಮೂರ್ತಣ್ಣ ಅದಕ್ಕೆ ಒಂದು PG ಕ್ಲ್ಯಾಂಪ್ ಹಾಕಿ ನೀಟಾಗಿ ಟೈಟ್ ಮಾಡಿ ಎಲ್ಲ ರೆಡಿ ಮಾಡ್ತಾಯಿದ್ರೆ, ನಮ್ಮ ಟೈಗರ್ ಮುನ್ರಾಜು ಈ ಲೀಡೆಲ್ಲ ಸುಟ್ಟೋಗಿತ್ತು ಅಂತೇಳ್ಬಿಟ್ಟು ಅದಕ್ಕೆಲ್ಲ ನೀಟಾಗಿ ಪ್ಯಾಕಿಂಗ್ ಕೊಡ್ತಾಯಿದ್ದ. ಅದೆಲ್ಲ ಮುಗಿಸ್ಕೊಂಡು ಲಾಸ್ಟಲ್ಲಿ ಎಲ್ಲ ಮುಗೀತು ಅಂದ್ಬಿಟ್ಟು ನಾನು GYS ಕ್ಲೋಸ್ ಮಾಡಿಕೊಂಡು ಆಫೀಸ್ ಕಡೆ ಬಂದರೆ ಆಫೀಸಲ್ಲಿ ಟೈಮ್ ನೋಡಿದ್ರೆ 6:30 ಆಗಿತ್ತು.